ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವುದಕ್ಕಾಗಿಯೇ ಸ್ಥಾಪನೆಯಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಮುಖವಾದ ಸಂಸ್ಥೆಯೇ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆ 1967ರಲ್ಲಿ ಸ್ಥಾಪನೆಯಾಗಿ ಶ್ರೀ ಗುರು ಬಸವ ವಿದ್ಯಾಮಂದಿರ ಎಂಬ ಹೆಸರಿನ ವಿದ್ಯಾಲಯವನ್ನು ಪ್ರಾರಂಭಿಸಿ 2017ರಲ್ಲಿ ತನ್ನ ಸಾರ್ಥಕವಾದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತು. ಈ ವಿದ್ಯಾಲಯ ಸತತ 57 ವರ್ಷಗಳಿಂದ ಕನ್ನಡವನ್ನು ಗಡಿ ಭಾಗದಲ್ಲಿ ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ. ಅಂದು ಕೇವಲ ಕನ್ನಡ ಮಾಧ್ಯಮದಲ್ಲಿ 5ರಿಂದ 10ನೇ ವರ್ಗದವರೆಗೆ ಪ್ರಾರಂಭವಾದ ಈ ವಿದ್ಯಾಲಯದಲ್ಲಿ ಇಂದು ಸ್ನಾತಕೋತ್ತರ ಪದವಿಯ ತನಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಕನ್ನಡ ಹಾಗೂ ಮಹಾರಾಷ್ಟ್ರದಲ್ಲಿಯೇ ಪ್ರಪ್ರಥಮವಾಗಿ PUC ವಿಜ್ಞಾನವನ್ನು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭಿಸಿದ ಹೆಗ್ಗಳಿಕೆ ನಮ್ಮ ವಿದ್ಯಾಲಯದ್ದಾಗಿದೆ. 1984ರಲ್ಲಿ ಕರ್ನಾಟಕದ ಆಗಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ರಾಮಕೃಷ್ಣ ಹೆಗಡೆಯವರು ಈ ಸಂಸ್ಥೆಗೆ ಆಗಮಿಸಿ ಶಾಲೆಯನ್ನು ವೀಕ್ಷಿಸಿ ಹರುಷ ವ್ಯಕ್ತಪಡಿಸಿ ಕನ್ನಡ ಕಲಿತ ವಿದ್ಯಾರ್ಥಿಗಳಿಗೆ 5% ಮೀಸಲಾತಿ ಘೋಷಣೆಯನ್ನು ಮಾಡಿದ್ದರು. 1978ರಿಂದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಶ್ರೀ ಡಾಕ್ಟರ್ R.K. ಪಾಟೀಲ್ ಸರ್ ಅವರ ಜೊತೆಗೆ ತುಂಬು ಹೃದಯದ ಒಡನಾಟವನ್ನು ಹೊಂದಿದ್ದು ನಮ್ಮ ಸಂಸ್ಥೆಗೆ ಸಂತಸದ ವಿಷಯ. ನಮ್ಮ ಸಂಸ್ಥೆಯ ಪ್ರತಿಯೊಂದು ವಿಭಾಗಗಳನ್ನು ಅವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿರುತ್ತದೆ. ಮುಖ್ಯವಾಗಿ 2018ರಲ್ಲಿ ಶಿವಾಜಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಡಾಕ್ಟರ್ R.K. ಪಾಟೀಲ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಅದೇ ತೆರನಾಗಿ 2023ರಲ್ಲಿ ಶ್ರೀಮತಿ ಕಮಲಾಬಾಯಿ ಪಾಟೀಲ್ ಫಾರ್ಮಸಿ ಕಾಲೇಜ್ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾದ ಶಿಕ್ಷಣ ಮಹರ್ಷಿಗಳೆಂದೇ ಹೆಸರುವಾಸಿಯಾದ ಜನಾನುರಾಗಿಗಳಾದ ಡಾಕ್ಟರ್ R.K. ಪಾಟೀಲ್ ಸರ್ ಅವರು ಕಳೆದ 60 ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದವರು. ಅವರ ಈ ಜೀವಮಾನದ ಸಾಧನೆಯನ್ನು ಗಮನಿಸಿ ಬೆಂಗಳೂರಿನ ಒಂದು ವಿಶ್ವವಿದ್ಯಾಲಯದವರು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಅದೇ ತೆರನಾಗಿ 2018ರಲ್ಲಿ ರಾಷ್ಟ್ರೀಯ ಗಡಿನಾಡು ಕನ್ನಡ ಪ್ರಶಸ್ತಿ ಅಕ್ಕಲಕೋಟ್, ಕನ್ನಡ ಸಾಂಸ್ಕೃತಿಕ ಒಕ್ಕೂಟು ಬೆಂಗಳೂರು ಇವರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಈ ರೀತಿಯಾಗಿ ಅವರ ಕಾರ್ಯಕ್ಕೆ ಸಂದ ಹಲವಾರು ಪ್ರಶಸ್ತಿಗಳಿವೆ. ಇಂಥ ಮಹನೀಯರು ನಿಮ್ಮ ಮಧ್ಯದಲ್ಲಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಫಲ ಎಂದು ಬಯಸೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.